ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಈ ಅಕ್ಕಿ ರೊಟ್ಟಿ ಎಲ್ಲ ಥರ ತರಕಾರಿ ಸೊಪ್ಪುಗಳನ್ನು ಬಳಸಿ ಮಾಡೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ಈ ಅಕ್ಕಿ ರೊಟ್ಟಿ ಚಟ್ನಿ ಜೊತೆಗೂ ತಿನ್ಬೋದು, ಮೊಸರು ಜೊತೆಗೂ ತಿನ್ಬೋದು, ಇಲ್ಲ ಸಾಸ್ ಜೊತೆಗೂ ತಿನ್ಬೋದು. ತುಂಬಾ ಚೆನ್ನಾಗಿ ಇರುತ್ತೆ, ಎಲ್ಲದ್ರ ಜೊತೆಗೂ ಸೂಟ್ ಆಗುತ್ತೆ. ಈ ಅಕ್ಕಿ ರೊಟ್ಟಿಯನ್ನು ಬರೀ ಬೆಳಗ್ಗೆ ತಿಂಡಿಗೆ ಮಾತ್ರ ಮಾಡ್ಕೋಬೇಕು ಅಂತಿಲ್ಲ, ನಾವು ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ ಕೂಡ ಮಾಡ್ಕೋಬೋದು. ಅಕ್ಕಿ ರೊಟ್ಟಿ ಬಹಳ ಸುಲಭ ಹಾಗೂ ಸರಳ ರೀತಿಯಲ್ಲಿ ಮಾಡ್ಕೋಬೋದಾಗಿದೆ. ಅದು ಹೇಗೆ ಮಾಡೋದೆಂದು ಮಾಡಿ ತೋರಿಸ್ತೀನಿ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡಿರೋ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮತ್ತು ಕಮೆಂಟ್ ಕೂಡ ಮಾಡಿ. ಅಕ್ಕಿ ರೊಟ್ಟಿ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಈರುಳ್ಳಿನ ಸಣ್ಣದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ಕ್ಯಾರೆಟ್ನ ಸಣ್ಣದಾಗಿ ತುರಿದು ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ, ಒಂದು 4 ಹಸಿಮೆಣ್ಸಿಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ಶುಂಠಿನ ತುರಿದು ಹಾಕ್ತಾಯಿದ್ದೀನಿ, ಕಾಯಿ ತುರಿ ಒಂದು 1/4 ಬಟ್ಲಷ್ಟು ಕಾಯಿ ತುರಿ ತೊಗೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನು 1 ಬಟ್ಲು ಅಕ್ಕಿ ಹಿಟ್ಟಿಗೆ ಅರ್ಧ ಬಟ್ಲಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ದೊಡ್ಡ ಬಟ್ಲಲ್ಲಿ ನಾನು 1 ಬಟ್ಲು ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ, ಇದರ ಅರ್ಧದಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊಪ್ಪು ತರಕಾರಿ ಈ ಥರ ಎಲ್ಲ ಇರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ಗಟ್ಟಿಯಾಗಿ ನಾನೇನು ಕಲಿಸಿಲ್ಲ, ಸ್ವಲ್ಪ ಸಾಫ್ಟಾಗೇ ಇದೆ. ನಾನು ಮಾಡೋ ವಿಧಾನ ತೋರಿಸ್ತೀನಿ ಹೇಗೆ ಮಾಡೋದಂತ. ನಾನೊಂದು ಪೇಪರು, ಇಲ್ಲಾಂದರೆ ಹೋಳಿಗೆ ಮಾಡೋ ಪೇಪರು ಅಂತ ಸಿಗುತ್ತೆ ಅಂಗಡಿನಲ್ಲಿ, ಅದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಸ್ವಲ್ಪ ನಾನು ಈ ಥರ ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ, ಇದನ್ನು ನಾನು ಎಣ್ಣೆ ಸವರ್ಕೋತಾ ಇದ್ದೀನಿ ಮೇಲೆ. ಸ್ವಲ್ಪ ಎಣ್ಣೆ ಹಚ್ಚೋದ್ರಿಂದ ರೊಟ್ಟಿನ ಇದಕ್ಕೆ ಅಂಟೋದಿಲ್ಲ, ಹಾಗಾಗಿ ಈ ಥರ ಸ್ವಲ್ಪ ದಪ್ಪ ಉಂಡೆನೇ ತೊಗೊಳ್ಳಿ. ತುಂಬ ತೆಳುವಾಗಿ ಅಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ದಪ್ಪಾಗಿದ್ರೇ ಚೆನ್ನಾಗಿರುತ್ತೆ. ಬೇಕಂದ್ರೆ ತೆಳು ಬೇಕಂದ್ರೂ ಇದ್ರ ಮೇಲೆ ತೆಳು ಕೂಡ ನಾವು ಮಾಡ್ಕೋಬೋದು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು, ನಾನು ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ, ತುಂಬ ತೆಳುವು ಮಾಡಿಲ್ಲ, ತುಂಬ ದಪ್ಪನೂ ಮಾಡಿಲ್ಲ. ನಾನು ಸ್ವಲ್ಪ ಈಗ ತವೆಗೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಅದಕ್ಕೆ ಅಂಟೋದಿಲ್ಲ ತೆವೆಗೆ, ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ನಾನು ಈ ಪೇಪರ್ ಸಮೇತ ಇದಕ್ಕೆ ಮೇಲೆ ಹಾಕಿಬಿಡಬೇಕು. ಸ್ವಲ್ಪ ತುಂಬ ಬಿಸಿ ಇರಬೇಕಾದ್ರೆ ಏನು ಹಾಕ್ತಾಯಿಲ್ಲ, ಇಲ್ಲಾಂದರೆ ಪೇಪರ್ ಮುದ್ದೆ ಆಗಿಬಿಡುತ್ತೆ. ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ನಾನು ಈ ರೊಟ್ಟಿನ ಹಾಕ್ತಾಯಿದ್ದೀನಿ ತವೆ ಮೇಲೆ. ನೋಡಿ, ಈಗ ಸ್ವಲ್ಪ ಮೇಲೆ ಮುಚ್ಚಿಬಿಟ್ಟು ನಾನು ಒಂದು 5 ನಿಮಿಷ ಇದನ್ನು ಬೇಯಿಸ್ತೀನಿ. ಎಣ್ಣೆ ಎಷ್ಟು ಬೇಕೋ ತುಂಬ ಕಡಿಮೆ ಕೂಡ ಎಣ್ಣೆ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೋಡಿ, ಈಗ ನಾನು ಸ್ವಲ್ಪ ಮುಚ್ಚಿಬಿಟ್ಟು ಒಂದು 5 ನಿಮಿಷ ನಾನು ಇದನ್ನು ಹೀಗೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಬೆಂದ್ಬಿಡುತ್ತೆ. ಅಕ್ಕಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ. ದೋಸೆ ಅಷ್ಟು ಬೇಗ ಏನು ಬೇಯೋದಿಲ್ಲ ಇದು. ನೋಡಿ, ನಾನು 2 ಸೈಡ್ನ ಬೇಯಿಸ್ಕೊತಾ ಇದ್ದೀನಿ. ಇದು ತುಂಬ ಜೋರು ಉರಿಯಲ್ಲಿ ಇಟ್ಬಿಟ್ರೆ ಹೊತ್ತುಬಿಡುತ್ತೆ, ಒಳಗಡೆ ಹಸಿ ಹಸಿ ಥರ ಇರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು 2 ಸೈಡು. ನೋಡಿ, ಇಷ್ಟು ಬೆಂದರೆ ಸಾಕು. ನಾನು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ನೋಡಿ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾದ ರುಚಿಕರವಾದ ಅಕ್ಕಿ ರೊಟ್ಟಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಅಕ್ಕಿ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಬಟ್ಲು ಅಕ್ಕಿ ಹಿಟ್ಟು, ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದು, 1 ಇಂಚಷ್ಟು ಶುಂಠಿ ತುರಿದಿರೋದು, 4 ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ, 1/4 ಬಟ್ಲು ಕಾಯಿ ತುರಿ, ಅರ್ಧ ಬಟ್ಲು ಮೊಸರು, ಸ್ವಲ್ಪ ಕಟ್ ಮಾಡಿರೋ ಕರಿಬೇವು ಸೊಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕ್ಯಾರೆಟ್ ತುರಿದಿರೋದು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕಟ್ ಮಾಡ್ಕೊಂಡಿರೋದು, ಮಾಡಲು ಸ್ವಲ್ಪ ಎಣ್ಣೆ,
ನಮ್ಮ ಅಡುಗೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.